ಬಟ್ ಗೃಹಭಾಗ್ಯವನ್ನೇನೋ ಅತಿಕ್ರಮಿಗಳೇ ಕೊಡೋದಕ್ಕೆ ಸರ್ಕಾರ ದೊಡ್ಡ ಮನಸ್ಸು ಮಾಡಿದೆ ದಯಾದೃಷ್ಟಿಯ ಕಾರಣಕ್ಕೋಸ್ಕರ. ಬಟ್ ನಿಜವಾಗ್ಲೂ ಅವ್ರ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ಏನು ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಇದೆಯಲ್ಲ. ಇದೇ ವಿಚಾರದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ದಾಖಲಾತಿಗಳು ಏನು, ಕಾಗಜ್ ಏನಿದೆ, ಆ ಡೀಟೇಲ್ಸ್ ನಿಮಗೆ ಈ ರಿಯಾಲಿಟಿ ಚೆಕ್ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಕೋಗಿಲು ಒತ್ತುವರಿ ತೆರವು ಮಾಡಿ ಸರ್ಕಾರ ಅಡಕತ್ತರಿಯಲ್ಲಿದೆ. ವಲಸಿಗರ ದಾಖಲೆ ಸಂಗ್ರಹದಲ್ಲಿ ವಿಪರೀತ ಗೊಂದಲ ಕಾಣಿಸ್ತಾ ಇದೆ. ಮನೆ ಕೊಡುವ ಸರ್ಕಾರದ ಆರಂಭಿಕ ಶೂರತ್ವಕ್ಕೀಗ ಗೊಂದಲದ ಹಿನ್ನಡೆ. 7-8 ದಾಖಲೆಗಳ ಜೊತೆಗೆ 15 ಮಾನದಂಡಗಳನ್ನು ಅನುಸರಿಸಲಾಗ್ತದೆ. ದಾಖಲೆ ಹೊಂದಿದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಫ್ಲಾಟ್ ಸಿಗುತ್ತೆ. ಕೋಗಿಲು ಅಕ್ರಮದ ವಲಸಿಗ ನಿವಾಸಿಗಳ ಬಳಿ ನಿಜವಾಗ್ಲೂ ದಾಖಲೆ ಇದೆಯಾ? ಇದ್ರೆ ಕನ್ವಿನ್ಸಿಂಗ್ ಅನಿಸುವಂತಹ ದಾಖಲೆ ಇದೆಯಾ? ಇವರು ಕನ್ನಡಿಗರು ಅಂತ ಹೇಳಿಕೊಳ್ಳುವಂತಹ ದಾಖಲೆಗಳು ಇವ್ರ ಹತ್ರ ಇದೆಯಾ? ಕನ್ನಡಿಗರು ಅಂದರೆ 15 ವರ್ಷ ಕರ್ನಾಟಕದಲ್ಲಿ ಇದ್ದಿರಬೇಕು, ಅವ್ರ ಆನ್ಸಿಸ್ಟರ್ಸ್ ಇಲ್ಲೇ ಇದ್ದಿರಬೇಕು, ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಇದ್ದಿರಬೇಕು. ಆಧಾರು ಪ್ಯಾನ್ ಕಾರ್ಡು ಅಲ್ಲ ಕನ್ನಡಿಗರು ಅಂತ ಪ್ರೂವ್ ಮಾಡೋದಕ್ಕೆ ಇರೋದು. ಸರ್ನೇಮ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ 15 ಮಾನದಂಡ ಅಂತ ಹೇಳ್ತಿದ್ದಾರೆ. 15 ಮಾನದಂಡದಲ್ಲಿ ಯಾರ ಹತ್ರ ಎಷ್ಟಿದೆ ಅಂತ ನಾವು ಕೂಡ ನಮ್ಮ ಕಡೆಯಿಂದ ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಅಲ್ಲಿ ನಿವಾಸಿಗಳು ನಮ್ಮ ಮುಂದೆ ತೋರಿಸಿದಂತಹ ದಾಖಲೆ ಎಷ್ಟು ನೋಡೋಣ. ಕೋಗಿಲು ಲೇಔಟ್ ಅಂತಾರೆ, ಟಿಪ್ಪು ನಗರ ಅಂತಾರೆ, ಜೊತೆಗೆ ಫಕೀರ್ ಲೇಔಟ್ ಅಂತ ಕೂಡ ಈ ಸ್ಥಳವನ್ನು ಕರೀತಾರೆ. ಹಲವರು ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಹಲವು ವರ್ಷಗಳಿಂದ ನಾವು ವಾಸ ಮಾಡ್ತಿದ್ವಿ, ಆದರೂ ಕೂಡ ಈ ರೀತಿಯಾಗಿ ನಮ್ಮನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ಸರ್ಕಾರ ಅನ್ನುವಂಥ ಆಕ್ರೋಶ ಎಲ್ಲರದ್ದು ಕೂಡ. ಈಗ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಸರ್ಕಾರಕ್ಕೆ ಅವರು ಸಬ್ಮಿಟ್ ಮಾಡಿದ್ದಾರೆ, ಕಂದಾಯ ಇಲಾಖೆಗೆ ಸಬ್ಮಿಟ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ನೇರ ಏನಿಲ್ಲಿ ನಿವಾಸಿಗಳಿದ್ದಾರೆ ಅವ್ರನ್ನ ಕೇಳಿ ತಿಳ್ಕೊತಾ ಹೋಗೋಣ. ಅಂದರೆ ಮೀಟ್ರ್ ಕೂಡ ನಮ್ಮ ಮನೆಗೆ ಅಳವಡಿಸಿದ್ರು, ಮೀಟ್ರ್ ಇದ್ದರೂ ಕೂಡ ಮನೆಯನ್ನು ಯಾವ ರೀತಿಯಾಗಿ ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂಥದ್ದು, ತೆರವು ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಈ ಜಾಗ ಏನಿದೆ, ಈ ಜಾಗದಲ್ಲಿ ಇವರು ವಾಸ ಮಾಡ್ತಾಯಿದ್ರು, ಹಲವು ವರ್ಷಗಳಿಂದ ವಾಸ ಮಾಡ್ತಾಯಿದ್ರು ಅನ್ನುವಂಥದ್ದು. ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಹಲವು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ. ಯಾವೆಲ್ಲ ದಾಖಲೆಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದು. ಇವ್ರ ಹೆಸರು ಅಬ್ದುಲ್ ಖಾದರ್ ಅಂತ. ಇವ್ರದ್ದು ಚುನಾವಣಾ ವೋಟರ್ ID ಇದು. ಎರಡು ದಾಖಲಾತಿ ಆಯಿತು. ಇದು ಇವ್ರದ್ದು ಆಧಾರ್ ಕಾರ್ಡ್ ಕೂಡ ಇವರು ಇದೇ ಅಡ್ರೆಸ್ಸಲ್ಲಿರುವಂಥದ್ದು. ಅಂದರೆ ಇಲ್ಲಿ ಗಮನಿಸ್ಬೋದು, ಈ ಟಿಪ್ಪು ನಗರ್ ಅಂತ ಏನು ಕರೀತಾರೆ, ಇದನ್ನು ಟಿಪ್ಪು ನಗರ್ ಅಂತ ರಿಜಿಸ್ಟರ್ ಆಗಿರೋದು. ಆದರೆ ಫಕೀರ್ ಲೇಔಟ್ ಅಂತ ಕೂಡ ಕರೀತಾರೆ, ಬಂಡೆ ರೋಡು ಅಂತ ಕೂಡ ಈ ಜಾಗಕ್ಕೆ ಕರೀತಾರೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಹಲವು ದಾಖಲೆಗಳನ್ನು ಇವರು ಸಬ್ಮಿಟ್ ಮಾಡಿರುವಂಥದ್ದು. ಇದು ಗಮನಿಸ್ಬೋದು, ಇದು ರೇಷನ್ ಕಾರ್ಡು. ಅಂದರೆ ರೇಷನ್ ಕಾರ್ಡು ಯಾವಾಗ ಬಂತು ಅನ್ನುವಂಥದ್ದನ್ನು ಕೂಡ ನೋಡಿದ್ರೆ ಅದು 2014ರಲ್ಲಿ ಇವರಿಗೆ ರೇಷನ್ ಕಾರ್ಡ್ ಮಂಜೂರಾಗಿದೆ. ಇದೇ ಸ್ಥಳದಲ್ಲಿ ಹಲವು ವರ್ಷಗಳಿಂದ, ಅಂದರೆ 2014 ಅಂದರೆ ಸುಮಾರು ಒಂದು 6-4 ಅಂದರೆ ಒಂದು 10-12 ವರ್ಷ ಆಗಿರುವಂಥದ್ದು. ಜೊತೆಗೆ ಇದು ಏನು ಗ್ಯಾಸನ್ನು ಬಳಕೆ ಮಾಡ್ತಾಯಿದ್ರು, ಗ್ಯಾಸ್ನ ಬಿಲ್ಲನ್ನು ಕೂಡ ಇವರು ಸಬ್ಮಿಟ್ ಮಾಡಿರುವಂಥದ್ದು. ಜೊತೆಗೆ ಏನು ಮಕ್ಕಳ ID ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡನ್ನು ಕೂಡ, ಅಂದರೆ ಇವರ ಪ್ಯಾನ್ ಕಾರ್ಡನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಪ್ಯಾನ್ ಕಾರ್ಡನ್ನು ಸಬ್ಮಿಟ್ ಮಾಡಿರುವಂಥದ್ದು. ಜೊತೆಗೆ ಮಕ್ಕಳ ಎಜುಕೇಷನ್ ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದು ಕರೆಂಟ್ ಬಿಲ್ ಅಂದರೆ ವಿದ್ಯುತ್ ಬಿಲ್ಲನ್ನು ಕೂಡ ಇವರು ಸಬ್ಮಿಟ್ ಮಾಡಿದ್ದಾರೆ. ಒಟ್ಟಾರೆ ಒಂದು 10ರಿಂದ 11 ಡಾಕ್ಯುಮೆಂಟ್ಗಳನ್ನು, ಅಂದರೆ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆ ಅನ್ನುವಂಥದ್ದು, ಮತ್ತು ಮಗುವಿನ ಏನು ಬರ್ತ್ ಸರ್ಟಿಫಿಕೇಟ್ಗಳೇನಿದ್ದಾವೆ, ಇಬ್ಬರು ಮಕ್ಕಳ ಬರ್ತ್ ಸರ್ಟಿಫಿಕೇಟನ್ನು ಕೂಡ ನೀಡಿರುವಂಥದ್ದು. ಅಂದರೆ ಯಾವ ಶಾಲೆಯಲ್ಲಿ ಅವರು ವ್ಯಾಸಂಗ ಮಾಡ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಬ್ಯಾಂಕಿನ ಸ್ಟೇಟ್ಮೆಂಟು, ಒಟ್ಟು ಸುಮಾರು ಒಂದು 10 ಡಾಕ್ಯುಮೆಂಟ್ಗಳನ್ನು ಇವರು ಸಬ್ಮಿಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಏನಾದರೂ ಹೇಳಿದ್ರೆ ಅಧಿಕಾರಿಗಳು, ದಾಖಲೆಗಳೇನಾದರೂ ಕಡಿಮೆ ಇದೆ ಅಂತಂದ್ರೆ, ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನೇ ಮಾತಾಡಿಸ್ತೀನಿ. ಏನು ಹೇಳಿದರು, ಎಷ್ಟು ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಿ? ಸರ್, ಡಾಕ್ಯುಮೆಂಟ್ ಎಲ್ಲ ತೊಗೊಂಡೋಗೋರೆ. ಡಾಕ್ಯುಮೆಂಟ್ ಬಗ್ಗೆ ಅವ್ರು ಏನು ಹೇಳಿಲ್ಲ, ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗೋರೆ, ಎಲ್ಲ ವೆರಿಫೈ ಮಾಡ್ತೀನಿ ಅಂತ ಹೇಳೋರು ಅವರು ಡಾಕ್ಯುಮೆಂಟು. ತಿರ್ಗಿ ಇವಾಗ ಬಂದರು, ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ತಹಸೀಲ್ದಾರ್ ಜೊತೆಯಲ್ಲಿ ಬಂದಿದ್ದು. ತಹಸೀಲ್ದಾರ್ ಒಳಗಡೆ ಬಂದಿಲ್ಲ ಅವರು, ತಹಸೀಲ್ದಾರ್ ಜೊತೆ ಅವ್ರು ಬಂದಿದ್ರಲ್ಲ, ಅಸಿಸ್ಟೆಂಟ್ ಅವರು ಬಂದಿದ್ದರು. ಬಂದುಬಿಟ್ಟು ಬರೀ ಬಂದಿಲ್ಲ, ಇನ್ನು 10 ಮನೆನೋ 11 ಮನೆನೋ ವೆರಿಫೈ ಮಾಡಿಬಿಟ್ಟು ಡಾಕ್ಯುಮೆಂಟು ಇಲ್ಲ ರೀಕಲೆಕ್ಷನ್ ಮಾಡ್ತಾಯಿದ್ದೀವಿ, ಮಿಸ್ ಆಗಿದೆ ಡಾಕ್ಯುಮೆಂಟು, ಡಾಕ್ಯುಮೆಂಟ್ ತೊಗೊಂಡೋಗ್ತಿದ್ದೀವಿ ಅಂತ ಬರೀ 10 ಮನೆ ತೊಗೊಂಡೋಗೋರು ಅಷ್ಟೇ. ನಿಮ್ದು ಯಾವುದೋ ಡಾಕ್ಯುಮೆಂಟ್ ಕೇಳಿಲ್ಲ? ನಮ್ದು ಇನ್ನೂ ಡಾಕ್ಯುಮೆಂಟ್ ಕೇಳಿಲ್ಲ ಅವರು. ನಮ್ದು ಇನ್ನೂ ಬ್ಯಾಂಕ್ ಬುಕ್ ತೊಗೊಂಡಿಲ್ಲ, ಮಕ್ಕಳದು ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ, ಇಂಥ ಮಕ್ಕಳದು ಕ್ಯಾಶ್ ಇನ್ಕಮ್ ತೊಗೊಂಡಿಲ್ಲ. ಮೊದಲು ನಾವು ಏನು ಕೊಟ್ಟಿದ್ರು ಅದೇ ತೊಗೊಂಡಿರೋದು. ಇವಾಗ ನಮ್ಗೆ ಬ್ಯಾಂಕ್ ಬುಕ್ ಆದರೆ ನಮ್ಮ ಏನು ಮನೆ ಎಲ್ಲ ಯಾವತ್ತೂ ಮಾಡಿ ಕೊಟ್ಟಿಲ್ಲ ಅವರು. ನಾವು ಇವತ್ತು ಹೇಳಿದ್ರು ಬ್ಯಾಂಕ್ ಬುಕ್ ಎಲ್ಲ ಬೇಕಂತ, ನಾವೆಲ್ಲ ತೊಗೊಂಬಂದಿದ್ದೀವಿ, ಇಲ್ಲಿ ತೊಗೊಂಡೋಗಿಲ್ಲ. ಬರೀ ಫಸ್ಟ್ ಲೈನ್ ಬಂದ್ರಿ ತೊಗೊಂಡೋಗ್ಬಿಟ್ರು ಅಷ್ಟೇ.
ಓಕೆ, ಇದು ಅಂದರೆ ಇವರು ಸುಮಾರು ಒಂದು 10 ಡಾಕ್ಯುಮೆಂಟ್ ನಾವು ನೋಡಿದಂಥ ಪ್ರಕಾರ 10 ಡಾಕ್ಯುಮೆಂಟ್ಗಳಿದ್ದಾವೆ. ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ 15 ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು. ಇವರು 10 ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಅಂದರೆ ಡಾಕ್ಯುಮೆಂಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಅಥವಾ ಸರಿಯಾಗಿದೆ ಅನ್ನುವಂಥದ್ದು ಯಾವುದೇ ರೀತಿಯಾಗಿ ಇನ್ನೂ ಸದ್ಯದ ಮಟ್ಟಿಗೆ ಇವರಿಗೆ ಮಾಹಿತಿ ಯಾರೂ ಕೂಡ ಕೊಟ್ಟಿಲ್ಲ. ಕೋಗಿಲು ಲೇಔಟ್, ಟಿಪ್ಪು ನಗರ ಅಥವಾ ಫಕೀರ್ ಲೇಔಟ್ ಅಂತ ಏನು ಕರೀತಾರೆ, ಇನ್ನೊಂದು ಮನೆಯ ಬಳಿ ಇದ್ದೀನಿ ನಾನು. ಅಂದರೆ ಈ ಮನೆಯನ್ನು ಕೂಡ ತೆರವು ಮಾಡಲಾಗಿದೆ. ಒತ್ತುವರಿ ಕಾರಣಕ್ಕಾಗಿ ತೆರವು ಮಾಡಲಾಗಿರುವಂಥ ಮನೆಯ ಬಳಿಗೆ ಅವರ ಏನು ಅಂದರೆ ಇಲ್ಲಿ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅವರು ಕೂಡ ಇದ್ದಾರೆ. ಇನ್ನೂ ಅವರು ಈ ರೀತಿಯಾಗಿ ಟಾರ್ಪಲನ್ನು ಹಾಕ್ಕೊಂಡು ಬದುಕುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇವರು ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡಿದ್ದಾರೆ ಸರ್ಕಾರಕ್ಕೆ, ಅಂದರೆ ಕಂದಾಯ ಇಲಾಖೆಗಾಗಿರ್ಬೋದು, ತಹಸೀಲ್ದಾರ್ಗಾಗಿರ್ಬೋದು, ಯಾವ ಡಾಕ್ಯುಮೆಂಟ್ಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ರಿಯಾಲಿಟಿ ಚೆಕ್ನಲ್ಲಿ. ಇವರು ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಎಮ್ ಅಂತ ಇವರು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿದ್ದಾರೆ ಎಲ್ಲರದ್ದು ಕೂಡ. ಜೊತೆಗೆ ಪ್ಯಾನ್ ಕಾರ್ಡನ್ನು ಕೂಡ ಇವರು ಸಬ್ಮಿಟ್ ಮಾಡಿದ್ದಾರೆ. ಇವ್ರದ್ದು ಪ್ಯಾನ್ ಕಾರ್ಡ್ ಕೂಡ ಇದೆ. ಇನ್ನೊಂದು ಡಾಕ್ಯುಮೆಂಟ್ ಇವ್ರದ್ದು ವೋಟರ್ ಐ ಡಿಯನ್ನು ಕೂಡ ಇವರು ಸಬ್ಮಿಟ್ ಮಾಡಿದ್ದಾರೆ. ಅಂದರೆ ವೋಟರ್ ಐ ಡಿ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ನ ಇವರು ಸಬ್ಮಿಟ್ ಮಾಡಿಲ್ಲ. ಕಾರಣ ಅಂದರೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಇನ್ನೂ ಕೂಡ ಅವ್ರಿಗೆ ರೇಷನ್ ಕಾರ್ಡ್ ಬಂದಿಲ್ಲ ಅಂತ. ಇದು ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇದೆ ಮಗುದು. ಜೊತೆಗೆ ಬರ್ತ್ ಸರ್ಟಿಫಿಕೇಟನ್ನು ಕೂಡ 2016ರಲ್ಲಿ ಜನನ ಆಗಿರುವಂಥದ್ದು ಮತ್ತು ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು 2016ರಲ್ಲಿ ನೋಂದಣಿ ಆಗಿರುವಂಥದ್ದು. ಜೊತೆಗೆ ಪ್ರಮಾಣ ಪತ್ರ ನೀಡಿರುವಂಥದ್ದು 2018ರಲ್ಲಿ. ಅಂದರೆ ಸುಮಾರು ಒಂದು ಈಗ 5 ಮತ್ತು 9-10 ವರ್ಷಗಳಿಂದ ಕೂಡ ಇದ್ದಾರೆ ಅನ್ನುವಂಥದ್ದು ಈ ಜಾಗದಲ್ಲಿ ಈ ಪ್ರೂಫ್ಗಳು. ಮತ್ತು ಇದು ಆಸ್ಪತ್ರೆಯಲ್ಲಿ ಕೊಟ್ಟಿರುವಂಥ ಸರ್ಟಿಫಿಕೇಟ್. ಈಗ ಇವರು ಮಲ್ಲಿಕಾರ್ಜುನ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಎಷ್ಟು ವರ್ಷಗಳಿಂದ ನೀವು ಇಲ್ಲಿದ್ದೀರಿ ಸರ್? ನಾವು ಸುಮಾರು ಇಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ ಸರ್. ನಾನು ಇಲ್ಲೇ ಇದ್ದೀವಿ ನೋಡಿ. ಅಲ್ಲಿ ಮೇಲೆ ಶೆಡ್ ಹಾಕೊಂಡಿದ್ವಿ, ಗುಡ್ಲ ಹಾಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ವಿ. ಈ ಮೊನ್ನೆಲ್ಲ ಸ್ವಲ್ಪ ಎಲ್ಲ ಮುಚ್ಕೊಂಡು ಇದು ಹಾಕೊಂಡು ಬಂದಮೇಲೆ ಆ ಗುಡ್ಸು ಶೆಡ್ಡಲ್ಲಿ ಇರೋಕ್ಕಾಗಲಿಲ್ಲ. ಅದರಿಂದ ನಾವು ಸ್ವಲ್ಪ ಸಾಲ ಗೀಲ ಮಾಡಿ ಈ ಸಂಘ ಗಿಂಗದ್ರಲ್ಲೆಲ್ಲ ಸ್ವಲ್ಪ ತಗೊಂಡು ಇದು ಮಾಡಿಕೊಂಡು ಮನೆ ಕಟ್ಕೊಂಡ್ವಿ. ಸರ್ಕಾರ ಜಾಗ ಅಂದಮೇಲೆ ಮನೆ ಕಟ್ಕೊಂಡಿದ್ಮೇಲೆ ನಮಗೊಂದು ಗೂಡು ಇರಬೇಕಲ್ಲ ಸರ್, ಅದರಿಂದ ಒಂದು ಮನೆ ಕಟ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಈ ಥರ ಡೆಮೊಲೇಷನ್ ಮಾಡಿಬಿಟ್ರು. ಇವಾಗ ಬೇರೆ ಕಡೆ ಇಲ್ಲಿ ಕೊಡ್ತಾನಂತಾರೆ. ನಮಗೆ ಮನೆ ಮಠ ಕೊಡ್ಲಿರೋ ಪರವಾಗಿಲ್ಲ ಸರ್, ನಮ್ಗೊಂದು ಜಾಗ ಒಂದು ಮಾಡಿಕೊಟ್ರೆ. ಕೋಗಿಲು ಬಡಾವಣೆ ಏನಿದೆ ಇಲ್ಲಿ ಮತ್ತೊಬ್ಬರು ನಿರಾಶ್ರಿತರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸ್ತಾ ಹೋಗ್ತೀನಿ. ಮತ್ತು ಅವ್ರ ಹತ್ರ ಬಳಿ ಇರುವಂಥ ದಾಖಲೆಗಳನ್ನು ಕೂಡ ನೋಡೋಣ ಯಾವೆಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಇವರು ಕೂಡ ಮನೆಯನ್ನು ಕಳೆದುಕೊಂಡವರು. ಇಲ್ಲಿರುವಂಥ ದಾಖಲೆಗಳನ್ನು ಅಂದರೆ ಇವರ ಬಳಿ ಇರುವಂಥ ದಾಖಲೆಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಮಕ್ಕಳ ಜನನ ಪ್ರಮಾಣ ಪತ್ರವನ್ನು ಕೂಡ ಇಟ್ಕೊಂಡಿದ್ದಾರೆ. ಆದರೆ ಇದು ಹೆಗಡೆ ನಗರದಲ್ಲಿ, ಅಂದರೆ ಇವರು ಮೊದಲು ಬಾಡಿಗೆ ಮನೆಯಲ್ಲಿ ಹೆಗಡೆ ನಗರದಲ್ಲಿ ವಾಸ ಮಾಡ್ತಾಯಿದ್ರು. ಆ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಏನು ಬ್ಯಾಂಕ್ನ ಬ್ಯಾಂಕ್ ಪಾಸ್ಬುಕ್ಕನ್ನು ನೋಡ್ತಿದ್ವಿ, ಅದು ಕೂಡ ಹೆಗಡೆ ನಗರದ್ದು. ಮತ್ತು ಈ ಪ್ಯಾನ್ ಕಾರ್ಡ್ಗಳೇನಿದ್ದಾವೆ, ಪ್ಯಾನ್ ಕಾರ್ಡ್ಗಳು ಕೂಡ ಅಲ್ಲಿಂದ. ಹಾಗೆ ಈ ಚುನಾವಣೆಯ ಕಾರ್ಡ್ ಏನಿದೆ ಇದು ಕೂಡ RK ಹೆಗಡೆ ನಗರ ಬೆಂಗಳೂರು ಇದರದ್ದು. ಮತ್ತು ರೇಷನ್ ಕಾರ್ಡ್ ಕೂಡ ಗಮನಿಸ್ಬೋದು, ರೇಷನ್ ಕಾರ್ಡ್ ಕೂಡ ಹೆಗಡೆ ನಗರ. ಮತ್ತು ಯಾವೆಲ್ಲ ಇವ್ರದ್ದು ಆಧಾರ್ ಕಾರ್ಡ್ಗಳಿದ್ದಾವೆ ಫ್ಯಾಮಿಲಿದು, ಇದು ಕೂಡ ಹೆಗಡೆ ನಗರದ್ದು. ಅಂದರೆ ಇವರು ಯಾವ ಕಾರಣಕ್ಕಾಗಿ ಇದನ್ನು ಬದಲಾಯಿಸ್ಕೊಂಡಿಲ್ಲ, ಹಲವು ವರ್ಷಗಳಿಂದ ಇವರು ಕೂಡ ಇಲ್ಲಿ ವಾಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ನಾವು ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು ಮತ್ತು ಎಷ್ಟು ವರ್ಷಗಳಿಂದ ಇದ್ದೀರಿ? ನನ್ನ ಹೆಸರು ಹಲಂದ ಸರ್. ಇಲ್ಲಿ 20 ವರ್ಷ ಆಯಿತು. ಅಲ್ಲಿಂದ ನಾವು ನಮ್ಮ ಫ್ಯಾಮಿಲಿ ಇದ್ರಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗಿ ನಾನು ಮಾಡಿಕೊಂಡೆ. ಈಗ ಇನ್ನೊಂದು ಮನೆಯ ಬಳಿ ಇದ್ದೀವಿ. ಇಲ್ಲೂ ಸಹ ಮನೆಯನ್ನು ಇವರು ಕಳೆದುಕೊಂಡಿದ್ದಾರೆ. ಇವರು ಈ ರೀತಿಯಾಗಿ ಟಾರ್ಪಲನ್ನು ಹಾಕ್ಕೊಂಡು ಇಲ್ಲಿ ಮಗಳು ಮತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲೇ ಇದ್ದಾರೆ. ಅಧಿಕಾರಿಗಳು ಯಾರು ಬರ್ತಾರೆ ಅವರಿಗೆ ತಮ್ಮ ಡಾಕ್ಯುಮೆಂಟ್ಗಳನ್ನು ತೋರಿಸುವಂಥದ್ದು, ಒರಿಜಿನಲ್ ಆಗಿರ್ಬೋದು, ಹಾಗೆ ಜೆರಾಕ್ಸ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ನನ್ನ ಜೊತೆಗೆ ಇಲ್ಲಿ ವಾಸವಾಗಿದ್ದವರು, ಮನೆಯನ್ನು ಕಳೆದುಕೊಂಡವರು ಅವರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ನಿಮ್ಮ ಹೆಸರೇನು? ಹಸೀನಾ. ಎಷ್ಟು ವರ್ಷಗಳಿಂದ ಇದ್ದೀರಿ ಇಲ್ಲಿ? 9 ವರ್ಷದಿಂದ. 9 ವರ್ಷದಿಂದ ಇದ್ದೀರಿ. ಡಾಕ್ಯುಮೆಂಟ್ ಏನೇನಿದೆ ನಿಮ್ಮ ಹತ್ರ ತೋರಿಸ್ತೀರಾ? ಹ್ಞೂ ಸರಿ ಸರ್. ಈಗ ಆಫೀಸರ್ಸ್ ಬಂದಿದ್ರಲ್ಲ, ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟರು? ಇಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು, ID ಕಾರ್ಡ್. ಹಾಂ ಸರ್. ಯಾವುದಾದ್ರೂ ಮಿಸ್ ಆಗಿದೆ ಅಂತ ಕೇಳಿದ್ರೆ ಯಾರಾದರೂ? ಇಲ್ಲ ಸರ್, ಏನು ಮಿಸ್ ಆಗಿಲ್ಲ. ಓಕೆ ಸರ್, ನಿಮ್ಮ ಹೆಸರೇನು? ಜಬೀವುಲ್ಲಾ ಅವರು ಏನೆಲ್ಲ ಡಾಕ್ಯುಮೆಂಟ್ ಕೊಟ್ರಿ ನೀವು? ಸರ್, ಆಧಾರ್ ಕಾರ್ಡು, ಪಾನ್ ಕಾರ್ಡು, ID ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಬುಕ್ ಜೆರಾಕ್ಸ್.